ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಗಲೊತ್ತು ಮಲಗುವುದರಿಂದ ನಮ್ಮ ದೇಹದ ಮೇಲೆ ಮತ್ತು ನಮ್ಮ ದಿನನಿತ್ಯದ ಜೀವನದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀಳುತ್ತೆ ಎಂಬುದರ ಬಗ್ಗೆ ಡಿಸ್ಕಸ್ ಮಾಡ್ಕೊತಾ ಇದ್ದೀವಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮ್ಮ ಪುಟ್ಟದೊಂದು ಲೈಕ್ ಕೊಡೋದ್ರ ಮೂಲಕ ನಿಮ್ಮ ಸಪೋರ್ಟನ್ನು ತಿಳಿಸಿ. ಕಮ್ ಫ್ರೆಂಡ್ಸ್, ಲೇಟ್ ಮಾಡ್ತೀರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮನೆಯಲ್ಲೇ ಇರುವಂತಹ ತುಂಬ ಜನರಿಗೆ ಮಧ್ಯಾಹ್ನದೊತ್ತು ಊಟ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು ರೂಢಿ ಇರುತ್ತೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು ಅಂದರೆ 15 ಮಿನಿಟ್ಸಿಂದ 20 ಮಿನಿಟ್ಸ್ ಒಳಗಡೆ ನಿದ್ದೆ ಮಾಡೋದು ಆರೋಗ್ಯಕರನೇ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದರೆ 1 ಅವರ್ 2 ಅವರ್ಸ್ ಮಲಗ್ತಾರಲ್ಲ, ಈ ರೀತಿ ಮಲಗೋದ್ರಿಂದ ನಮ್ಮ ಬಾಡಿ ಮೇಲೆ ತುಂಬಾ ದುಷ್ಪರಿಣಾಮ ಆಗುತ್ತೆ. ಆ ದುಷ್ಪರಿಣಾಮಗಳ ಬಗ್ಗೆ ನಾವು ಡೀಟೇಲ್ ಆಗಿ ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಹಗಲಿನಲ್ಲಿ ಅತಿಯಾಗಿ ಮಲಗುವುದು ಅಂದರೆ ನಮಗೆ ಅನಾರೋಗ್ಯ ಇಲ್ಲದೆ ಇದ್ದರೂ ಸಹ, ಅಂದರೆ ನಾವು ಆರೋಗ್ಯವಂತರಾಗಿದ್ದರೂ ಸಹ ಹಗಲೊತ್ತಿನಲ್ಲಿ ತುಂಬ ಹೊತ್ತು ಮಲಗುವುದರಿಂದ ನಿದ್ರಾಹೀನತೆ, ತೂಕ ಹೆಚ್ಚಳ, ದೀರ್ಘಕಾಲದ ಕಾಯಿಲೆಗಳು, ಚರ್ಮದ ಸಮಸ್ಯೆಗಳು ಮತ್ತು ಹಾರ್ಮೋನುಗಳಲ್ಲಿ ಅಸಮತೋಲನ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಹಗಲಿನಲ್ಲಿ ಮಲಗುವುದರ ದುಷ್ಪರಿಣಾಮಗಳ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೆಯದಾಗಿ ನಿದ್ರಾಹೀನತೆ. ಹಗಲೊತ್ತು ನಾವು ದೀರ್ಘಾವಧಿ ನಿದ್ರೆ ಮಾಡುವುದರಿಂದ ರಾತ್ರಿ ನಿದ್ದೆ ಮಾಡುವುದು ಕಷ್ಟವಾಗಬಹುದು. ಇದು ನಿದ್ರಾಹೀನತೆಗೆ ಕಾರಣವಾಗುತ್ತದೆ. ಇನ್ನು ಎರಡನೆಯದಾಗಿ ತೂಕದಲ್ಲಿ ಹೆಚ್ಚಳ. ಹಗಲಿನಲ್ಲಿ ಮಲಗುವುದರಿಂದ ಚಯಾಪಚಯ ಕ್ರಿಯೆ ಕುಂಠಿತವಾಗಿ ಇದು ತೂಕದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ದೀರ್ಘಕಾಲದ ಕಾಯಿಲೆಗಳು. ಹಗಲೊತ್ತು ದೀರ್ಘಾವಧಿ ಮಲಗುವುದರಿಂದ ಬೊಜ್ಜು, ಮಧುಮೇಹ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳಂತಹ ದೀರ್ಘಾವಧಿ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಚರ್ಮದ ಸಮಸ್ಯೆಗಳಿಗೂ ಸಹ ಈ ರೀತಿ ನಾವು ಹಗಲಿನಲ್ಲಿ ಮಲಗುವುದರಿಂದ ಕಾರಣವಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಿದ್ರಾಹೀನತೆಯು ಚರ್ಮದ ಸಮಸ್ಯೆಗಳಾದ ಚರ್ಮ ಮಂದವಾಗುವುದು, ಕಪ್ಪು ಕಲೆಗಳು, ಮೊಡವೆಗಳು ಮತ್ತು ಬೇಗನೆ ವಯಸ್ಸಾದಂತೆ ಕಾಣುವಂತಹ ಸಮಸ್ಯೆಗಳು ಹಗಲೊತ್ತು ನಿದ್ದೆ ಮಾಡುವುದರಿಂದ ನಮ್ಮ ಚರ್ಮದ ಮೇಲೆ ಪರಿಣಾಮ ಬೀರುತ್ತದೆ. ಹಾರ್ಮೋನುಗಳಲ್ಲಿ ಅಸಮತೋಲನ. ಹಗಲಿನಲ್ಲಿ ಮಲಗುವುದರಿಂದ ಹಾರ್ಮೋನುಗಳಲ್ಲಿ ಅಸಮತೋಲನ ಉಂಟಾಗುತ್ತದೆ. ಇದು ಒತ್ತಡ, ಹಸಿವು ಹೆಚ್ಚಾಗಲು ಮತ್ತು ದೇಹದ ಪ್ರತಿರಕ್ಷಣಾ ಕಾರ್ಯದಲ್ಲಿ ತೊಂದರೆ ಉಂಟಾಗಲು ಕಾರಣವಾಗುತ್ತದೆ. ನಾವು ಹಗಲೊತ್ತು ಜಾಸ್ತಿ ನಿದ್ರೆ ಮಾಡೋದರಿಂದ ರಾತ್ರಿ ನಿದ್ದೆ ಕೊರತೆಯಿಂದ ಆಹಾರ ಬಯಕೆ, ಅಂದರೆ ನಾವು ಮಿಡಲಲ್ಲಿ ಹಸಿವಾಗುವುದು ರಾತ್ರಿ ಹೊತ್ತು ಈ ರೀತಿ ಆಗುತ್ತೆ ಫ್ರೆಂಡ್ಸ್. ರಾತ್ರಿ ಹೊತ್ತು ಹಸಿವಾದಾಗ ಸಮಯವಲ್ಲದ ಸಮಯದಲ್ಲಿ ನಾವು ತಿನ್ನುವುದರಿಂದ ದೇಹದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿ ಸಂಗ್ರಹವಾಗುತ್ತೆ. ಇದರ ಪರಿಣಾಮವಾಗಿ ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳು ಉದ್ಭವವಾಗುತ್ತದೆ. ಇದು ಮಧುಮೇಹಕ್ಕೂ ಸಹ ಜಾಸ್ತಿ ಕಾರಣ ಆಗುತ್ತೆ. ಮಧ್ಯಾಹ್ನದ ಹೊತ್ತು ಹೆಚ್ಚು ಹೊತ್ತು ಮಲಗುವುದರಿಂದ ವಿವಿಧ ಹೃದಯ ಸಂಬಂಧಿ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ನಾವು ಮಧ್ಯಾಹ್ನದ ಹೊತ್ತು ಮಲಗೋದ್ರಿಂದ. ಸೊ ನೀವು ಮಧ್ಯಾಹ್ನ ಮಲಗೋಕ್ಕಿಂತ ಮುಂಚೆ ಒಂದ್ಸಲ ಯೋಚಿಸಿ. ಸಾಧ್ಯವಾದಷ್ಟು ಮಧ್ಯಾಹ್ನ ಮಲಗುವ ಅಭ್ಯಾಸವನ್ನು ತಪ್ಪಿಸಿ. ತೀರಾ ನಿಮಗೆ ಮಲಗಲೇಬೇಕು ಅನಿಸಿದ್ರೆ 15ರಿಂದ 20 ನಿಮಿಷದ ಒಳಗಡೆ ಮಧ್ಯಾಹ್ನ 1.5 ಗಂಟೆಯ ಒಳಗಡೆ ನಿಮ್ಮ ನಿದ್ರೆಯನ್ನು ಮುಗಿಸಿ. ಈ ಮಧ್ಯಾಹ್ನ ಮಲಗುವ ಅಭ್ಯಾಸದಿಂದ ಉಪಯೋಗಗಳಿಗಿಂತ ದುಷ್ಪರಿಣಾಮ ಜಾಸ್ತಿ ಇರೋದ್ರಿಂದ ಆದಷ್ಟು ಈ ಮಧ್ಯಾಹ್ನ ಮಲಗುವ ರೂಢಿಯನ್ನು ತಪ್ಪಿಸುವುದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋದಿಂದ ನೀವೇನಾದರೂ ಸ್ವಲ್ಪ ಕಲ್ತಿದ್ದೀವಿ, ಯೂಸ್ ಆಗೋದು ಅನ್ನೋಂಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಪುಟ್ಟದೊಂದು ಲೈಕ್ ಕೊಟ್ಟು ನಿಮ್ಮ ಸಪೋರ್ಟನ್ನು ನಮಗೆ ತಿಳಿಸಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.